ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಹಸಿ ಅವರೆಕಾಳಿನ ಗೊಜ್ಜು. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಒಂದು ಕಪ್ಪಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ನೋಡಿ, ಈಗ ಅವರೆಕಾಯಿ ತೊಳೆದು ಹಾಕೊತಾ ಇದ್ದೀನಿ ನೀರಿಗೀಗ. ಈಗ ಒಣಮೆಣ್ಸಿಕಾಯಿ ಹಾಕೊತಾ ಇದ್ದೀನಿ ಒಂದು 10. ಒಂದು ಹುಳಿ ಟೊಮೊಟೊ ಹಾಕೊತಾ ಇದ್ದೀನಿ. ನೋಡಿ, ಹಸಿ ತೊಗರಿ ಕಾಳು ಜೊತೆ ಮಾಡ್ಕೋಬೋದು, ಹಸಿ ಹಸುಂಡೆ ಕಾಳು ಜೊತೆನೂ ಗೊಜ್ಜು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು. ನೋಡಿ, ಈಗ ಬೆಂದಿದೆ. ಈಗ ಹಸಿ ಗೊಜ್ಜಿಗೆ ಏನೇನು ಬೇಕು ನೋಡೋಣ ಬನ್ನಿ. ಹುಣಸೆಹಣ್ಣು, ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, ಹಸಿ ಕಾಳು. ಇಷ್ಟಿದ್ರೆ ಸಾಕು, ಸಿಂಪಲಾಗಿ ಹಸಿ ಗೊಜ್ಜಾಗುತ್ತೆ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ನೋಡಿ, ನಾನು ಅದೇ ನೀರನ್ನ ಬಸ್ಕೊಂಡಿದ್ದೀನಿ. ಇಲ್ಲಿ ಒಂದು ಟೊಮೊಟೊ, ಒಣಮೆಣಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೇಯಿಸಿಟ್ಕೊಂಡಿರುವ ಹಸಿ ಕಾಳು. ಇಷ್ಟಿದ್ರೆ ಸಾಕು, ಹಸಿ ಗೊಜ್ಜು ಸೂಪರಾಗಾಯ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗೆ ಕೈಯಲ್ಲಿ ಕೀಚ್ಕೊಳ್ಳೋಣ. ಕೈ ಗೊಜ್ಜು ಸೂಪರಾಗಿರ್ತದೆ, ಹಸಿ ಕಾಳು ಗೊಜ್ಜು. ನೀವು ಬಿಸಿ ಮುದ್ದೆ, ಬಿಸಿ ರೈಸ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ. ನೋಡಿ, ಚೆನ್ನಾಗಿ ಕೀಚಬೇಕು ನುಣ್ಣಗೆ. ಆ ಕಾಳೆಲ್ಲ ಫುಲ್ಲು ಚೆನ್ನಾಗಿ ನ್ಯಾಕ್ಸ್ ಆಗಬೇಕು. ಕೈಯಲ್ಲಿ ಕೈ ಉರಿ ಬರುತ್ತೆ ಅಂದರೆ ಹಿಂಗೆ ಮಸ್ಕದ್ ಬರುತ್ತಲ್ಲ, ಅದರೊಳಗೂ ಕಿಚ್ಕೊಬೋದು. ತುಂಬಾ ಚೆನ್ನಾಗಿರ್ತದೆ. ಹಳ್ಳಿ ಕಡೆ ಮಾಡುವ ಗೊಜ್ಜು ಫೇಮಸ್ ಇದು. ತುಂಬಾ ಸೂಪರಾಗಿರ್ತದೆ. ನೀವು ಟ್ರೈ ಮಾಡಿ. ನೋಡಿ, ಗೊಜ್ಜು ರೆಡಿ ಆಯಿತು. ನೋಡಿ, ಬಿಸಿ ಮುದ್ದೆ ಮತ್ತು ಹಸಿಕಾಳು ಜೊತೆ ತಿಂತಿದ್ರೆ ಸೂಪರಾಗಿರ್ತದೆ. ನೀವು ಟ್ರೈ ಮಾಡಿ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಫುಲ್ ವಿಡಿಯೋ ನೋಡಿ.